ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಇದ್ದೀವಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಗಿ ಖರೀದಿ ಕೇಂದ್ರದ ವ್ಯವಸ್ಥಾಪಕರಾದ ಸುರೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಸತತವಾಗಿ 38 ವರ್ಷಗಳ ಕಾಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಅವರು ಒಂದು ಈ ರಾಗಿ ಖರೀದಿ ಕೇಂದ್ರದಲ್ಲಿ ಯಾವ ರೀತಿ ರೈತರಿಗೆ ಒಂದು ಇದಾಗಿ ಅವ್ರನ್ನ ಸಹಪಾಠಿಯಾಗಿ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಅವ್ರನ್ನ ಇದು ತಗೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೆರಡು ಮಾತು ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಸುರೇಶ್ ಸರ್ ನಮಸ್ತೆ. ಈಗ ನಿಮಗೆ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೇಯ್ನು ನಿಮ್ಮದು ಪ್ರೊಕ್ಯೂರ್ಮೆಂಟ್ ಎಷ್ಟಾಗಿದೆ, ಆಮೇಲೆ ಅವ್ರಿಗೆ ಯಾವ್ಯಾವ ರೀತಿ ಮೂಲಭೂತ ಸೌಕರ್ಯ ನೀವು ಮಾಡಿಕೊಟ್ಟಿದ್ದೀರಾ, ಒಂದೆರಡು ಮಾತು ನಿಮ್ಮ ಕಡೆಯಿಂದ. ನಮಗೆ ಮೊದಲಿಗೆ ಚಿಕ್ಕನಾಯಕನಹಳ್ಳಿನಲ್ಲಿ 7144 ರೈತರು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ 1,70,687 ಕ್ವಿಂಟಾಲು ನಮಗೆ ರಾಗಿ ಬರಬೇಕು ರಿಜಿಸ್ಟರ್ ಆಗಿದೆ. ಅದರಲ್ಲಿ ಈಗ ನಾವು ಸಾಮಾನ್ಯ ಸರಿ ಸುಮಾರು ಒಂದು 5,700 ರೈತರು ನಾವು ಖರೀದಿ ಮಾಡಿದ್ದೀವಿ ಆಲ್ರೆಡಿ. ಇನ್ನೊಂದು 1,352 ರೈತರು ಬಾಕಿ ಇದ್ದಾರೆ. ಈಗ ಸರ್ಕಾರದವರು 15ಕ್ಕೆ ಲಾಸ್ಟ್ ಡೇಟು ಅಂತೇಳಿ ಹೇಳ್ತಾ ಇದ್ದಾರೆ, ನಿಗದಿಪಡಿಸ್ತಾ ಇದ್ದಾರೆ. ಇದರಿಂದ ಮುಗಿಬೋದಾ ಸರ್? ಇದರಲ್ಲಿ ಮುಗಿಯೋಕ್ಕೆ ಸಾಧ್ಯ ಇಲ್ಲ, ಮುಗಿಯೋದಿಲ್ಲ. ಅದರಿಂದ ನಾನು ಆಲ್ರೆಡಿ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ತಹಸೀಲ್ದಾರಿಗೆ ಕೂಡ ಕೊಟ್ಟಿದ್ದೀನಿ, ನಮ್ಮ ಜೆ ಡಿ ಅವ್ರಿಗೆ ಕೂಡ ಕೊಟ್ಟಿದ್ದೀನಿ, ನಮ್ಮ ಜಿಲ್ಲಾ ನಿರ್ವಾಹಕರು ಕೂಡ ಕೊಟ್ಟಿದ್ದೀನಿ. ಇನ್ನು ನನಗೆ 30,000 ಬಾಕಿ ಇದೆ ಇವತ್ತಿನ ಡೇಟಿಗೆ. ಇನ್ನು 30,000 ಬಾಕಿ ಇದೆ ನನಗೆ. ಇನ್ನು 30,000 ಬಾಕಿ ಇದೆ ಇದಕ್ಕೆ ಖರೀದಿಗೆ ಇವತ್ತಿಂದ ಲೆಕ್ಕ ಹಾಕೊಂಡ್ರೆ. ಇನ್ನು ನನಗೆ 25ರವರೆಗೂ ಕೊಟ್ಟಲ್ಲಿ ನಾನು ಪೂರ್ತಿ ಕ್ಲಿಯರ್ ಮಾಡೋಕ್ಕೆ ಮಾಡ್ಕೊಡ್ಬೋದು. ತೊಂದರೆ ಏನಿಲ್ಲ. ಮತ್ತೆಲ್ಲ ರೈತರನ್ನ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈಗ ಟ್ಯಾಕ್ಟ್ರಿಗಳಿಗೆಲ್ಲ 3-4 ದಿವಸದಿಂದ ಬಂದು ನಿಂತಿದ್ದಾರೆ. ಅವರು ಎಲ್ಲ ಟ್ಯಾಕ್ಟ್ರ್ ನಿಗದಿಪಡಿಸಿದ ದಿನಾಂಕದಂತ ಅವ್ರಿಗೆ ಡೇಟ್ ವೈಸು ಟೋಕನ್ ಹಾಕಿದ್ದೀವಿ. ಅದ್ರ ಪ್ರಕಾರ ಬಂದು ಅನ್ಲೋಡ್ ಮಾಡ್ತಾರೆ. ಈ ಮಧ್ಯೆ ಎತ್ತಿನ ಗಾಡಿನೂ ಬರ್ತವೆ. ಎತ್ತಿನ ಗಾಡಿ ಆದ್ಯತೆ ಅವನು ಕೂಡ ಮಧ್ಯದಲ್ಲಿ ಮಾಡಬೇಕು ಅಂತ ಟಾಟಾ ಎಸಿಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಈಗ ನಿನ್ನೆಯಿಂದ ಅದನ್ನೇ ಮಾಡಿದ್ದೀವಿ. ಅದನ್ನು ಒಂದು ಜಾಸ್ತಿ ಆದ ಕಾರಣ ಅದಕ್ಕೂ ನಂಬರ್ ಹಾಕ್ಬಿಟ್ಟು ಒಂದೊಂದು ದಿವಸ ನಿಲ್ಲಿಸೋ ವ್ಯವಸ್ಥೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈಗ ಯಾಕೆ ಅಂತಂದರೆ ಟ್ಯಾಕ್ಟರ್ಗಳು ಸ್ವಲ್ಪ ವೇಗವಾಗಿ ಅನ್ಲೋಡ್ ಆಗಲಿ ಅನ್ನೋ ದೃಷ್ಟಿಯಿಂದ. ಇದ್ರ ಜೊತೆಗೆ ಇನ್ನೊಂದು ನಿಮ್ಮ ಉಳಿಯಾರು ನೀವೇ ಹೌದು 2 ತಾಲೂಕು ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಸರ್? 2 ತಾಲೂಕು ಇಲ್ಲ ಮಾಡ್ತಾ ಇದ್ದೀವಿ. ಅಲ್ಲೂ ನಮ್ಮ ಸಿಬ್ಬಂದಿ ಇದ್ದಾರೆ. ನಮ್ಮ ಇದನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಏನಾಗಿದೆ ಅಂದರೆ ಅಲ್ಲೂ ಮಾಹಿತಿ ಕೊಡ್ತೀನಿ. ಅಲ್ಲಿ ಈಗ ಇನ್ನು 1,42,000 ಖರೀದಿ ಮಾಡಿದ್ದೀವಿ. ಅಲ್ಲೂ 1,85 ರಿಜಿಸ್ಟರ್ ಆಗಿದೆ. ಇನ್ನು ಅಲ್ಲಿ ಕೂಡ 40,000 ಬರಬೇಕು. ಈ ಎಲ್ಲ ಕಾರಣದಿಂದ ಈಗ 15ವರೆಗೆ ಕೊಟ್ಟಿರೋದ್ರಿಂದ ಇನ್ನೊಂದು 8,000 ತಗೋಬೋದು. ಈಗ ಅದು ಇದು ಎಲ್ಲ ಸೇರಿ ಇನ್ನೂ 40,000 ಬಾಕಿ ಉಳಿಯೋ ಸಾಧ್ಯತೆ ಇದೆ. ಇದರಿಂದ ನಮ್ಗೆ 25ರವರೆಗೂ ಡೇಟ್ ಕೊಟ್ಟಲ್ಲಿ ನಾವು ಎಲ್ಲ ರೈತರಿಂದ ರಾಗಿ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ತುಂಬ ಧನ್ಯವಾದಗಳು. ನಮ್ಮ ಸುರೇಶ್ ಸರ್ ಅವ್ರಿಗಾಗಿರ್ಬೋದು, ಹುಲಿಯಾರ್ದು ಮತ್ತು ಇಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ ಎಲ್ಲ ಕಡೆಯೂ ತುಂಬ ಹೆಚ್ಚು ರಾಗಿ ಖರೀದಿ ಮಾಡೋದು ಇನ್ನೂ ಜಾಸ್ತಿ ಇದೆ. ಆ ಕಾರಣಾಂತರದಿಂದ ಆಹಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇವರಿಗೆ ಇನ್ನೂ ದಿನಾಂಕನ ಹೆಚ್ಚು ನಿಗದಿಪಡಿಸ್ಕೊಡ್ಬೇಕು. ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇಲ್ಲಾಂದರೆ ರೈತರುಗಳಿಗೆ ಪಾಪ ತೊಗೊಂಬಂದು ನಿಲ್ಸೋದಕ್ಕೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಅವರು ವರ್ಷಕ್ಕೊಂದು ಸಲ ಒಂದು ಬೆಳೆ ಬೆಳೆದು ಪಾಪ ಅವರು ರಾತ್ರಿ ಆಗಲೂ ಇಲ್ಲಿ ನಿಂತ್ಕೊಂಡು ಕಷ್ಟಪಟ್ಕೊಂಡು ಪಾಪ ಏನೋ ಒಂದು ಇಲ್ಲಿ ಸರ್ಕಾರಕ್ಕೆ ಒಂದು ಸರಬರಾಜು ಮಾಡೋಕ್ಕೆ ಬಂದಾಗ ಅವ್ರಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಮುಖಾಂತರ ಎಲ್ಲ ರೈತರಿಗಾಗ್ಬೋದು, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ಆಹಾರ ಸಚಿವರಾದ ಮುನಿಯಪ್ಪ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇವ್ರಿಗೆಲ್ಲ ಇನ್ನೂ ದಿನಾಂಕನ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಒಂದು ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇಲ್ಲಿ ವ್ಯವಸ್ಥಾಪಕರು ಸತತವಾಗಿ ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 38 ವರ್ಷಗಳ ಕಾಲ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಅವ್ರಿಗೆ ಕೊನೆಯ ವರ್ಷ. ಆ ದೇವರು ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯುಷ್ಯ ನೀಡಿ ಒಂದು ಆರೋಗ್ಯನ ಕಾಪಾಡ್ಕೊಂಬರ್ಬೇಕು. ಈ ಇಲಾಖೆಗೆ ಕೊನೆಯ ವರ್ಷನ ಅವರು ಈ
ಒಂದು ಸೇವೆ ಸಲ್ಲಿಸ್ತಾ ಇರೋದು. ಆದ್ದರಿಂದ ಪ್ರತಿ ಒಂದು ರೈತರಿಗೂ ಯಾವುದೇ ರೀತಿಯೂ ಸಮಸ್ಯೆ ಬರ್ದಂಗೆ ಎಲ್ಲ ರೀತಿ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಯಾರಿಗೂ ರೈತರಿಗೆ ಒಂದು ಇದಿಲ್ದಂಗೆ ತೊಂದರೆ ಆಗ್ದಂಗೆ ಅವ್ರನ್ನ ಕರೆಕ್ಟಾಗಿ ಟೈಮ್ ಕೊಟ್ಟು ಆ ಟೈಮ್ ನಿಗದಿಪಡಿಸಿ ಎಕ್ಸ್ಟ್ರಾ ಒಂದು ಸರ್ಕಾರದಿಂದ ಕೊಟ್ಟಿರೋ ಒಂದು ಸೂಚನೆಗಿಂತ ಹೆಚ್ಚಾಗಿ ಕೆಲಸ ಮಾಡ್ಕೊಂಡು ಬಂದು ರೈತರಿಗೆ ಯಾವುದೇ ರೀತಿಯ ಮೋಸ ಆಗದಂತೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋ ಸುರೇಶ್ ಸರ್ ಅವ್ರಿಗೆ ದೇವರು ಹೆಚ್ಚು ಆರೋಗ್ಯ ಆಯುಸ್ಸು ನೀಡಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೂರ್ಯೋದಯ ನ್ಯೂಸಿಂದ ಜೆ ಗಜೇಂದ್ರ.